ಸೊ ಇದರಲ್ಲಿ ವೈಟಮಿನ್ಸ್, ಜೀವಸತ್ವಗಳು. ಜೀವಸತ್ವಗಳನ್ನ ಏನಂತ ಕರಿತೀವಿ? ದೇ ಆರ್ ದಿ ಪ್ರೊಟೆಕ್ಟಿವ್ ನ್ಯೂಟ್ರಿಯೆಂಟ್ಸ್. ಇವು ರಕ್ಷಣಾತ್ಮಕ ಪೋಷಕಾಂಶಗಳು, ಪ್ರೊಟೆಕ್ಟಿವ್ ನ್ಯೂಟ್ರಿಯೆಂಟ್ಸ್, ಹೆಲ್ಪ್ಸ್ ಇನ್ ಮೇಂಟೈನಿಂಗ್ optimum growth, and health of the organism. ಕನ್ನಡದಲ್ಲಿ ಒಂದು ಜೀವಿಯ ಸರಿಯಾದ ಬೆಳವಣಿಗೆ ಮತ್ತು ಅದರ ಆರೋಗ್ಯದ ನಿರ್ವಹಣೆಯನ್ನು ಜೀವಸತ್ವಗಳು ಮಾಡುತ್ತವೆ. ಇನ್ನು ವೈಟಮಿನ್ಸ್ ಜೀವಸತ್ವಗಳಲ್ಲಿ ಎರಡು ವಿಧ. ಒಂದು ವಾಟರ್ ಸಾಲ್ಯುಬಲ್, ವೈಟಮಿನ್ಸ್ ನೀರಿನಲ್ಲಿ ಕರಗುವ ಜೀವಸತ್ವಗಳು. ಇನ್ನೊಂದು ಫ್ಯಾಟ್ ಸಾಲ್ಯುಬಲ್, ವೈಟಮಿನ್ಸ್. ಕನ್ನಡದಲ್ಲಿ ನೀರಿನಲ್ಲಿ ಕರಗುವ ಜೀವಸತ್ವಗಳು, ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಎರಡು ಟೈಪ್ ಇದೆ. ಸೊ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಯಾವುದು ಅಂತಂದ್ರೆ ಬಿ ಆ್ಯಂಡ್ ಸಿ, ವೈಟಮಿನ್ ಬಿ ಆ್ಯಂಡ್ ವೈಟಮಿನ್ ಸಿ. ಸೊ ಬಿ ಅಲ್ಲಿ ಬಿ ಕಾಂಪ್ಲೆಕ್ಸ್ ಇದೆ. ಸೊ ಎಲ್ಲವೂ ನೀರಲ್ಲಿ ಕರಗ್ತವೆ. ಓಕೆ, ಸೊ ಅದರಲ್ಲಿ B1, B2, B3, B4, B5, B6, B9 ಇಂಪಾರ್ಟೆಂಟ್ ಇರು, B12, B17. ಬಟ್ ಇದರಲ್ಲಿ ಒಂದೇ ಒಂದು ಕರಗಲ್ಲ. ಯಾವುದು ಅಂದರೆ ಇದು B12. ಯಾಕಂದರೆ ಇದು ಕರಗೋಗಲ್ಲ, ರಕ್ತದ ನಿರ್ಮಾಣಕ್ಕೆ ಬೇಕಾಗಿರುತ್ತೆ ಇದು. ಸೊ ಇಟ್ ಇನ್ವಾಲ್ವ್ಸ್ ಇನ್ ದಿ ಫಾರ್ಮೇಷನ್ ಆಫ್ ಹಿಮೋಗ್ಲೋಬಿನ್. ಸೊ ಹಂಗಾಗಿ ಬಿ ಕಾಂಪ್ಲೆಕ್ಸಲ್ಲಿ ಎಲ್ಲವೂ ಕರಗ್ತವೆ ಬಿ ಸಂಕೀರ್ಣದಲ್ಲಿ. ಓಕೆ, B12 ಅನ್ನು ಹೊರತುಪಡಿಸಿ. ಇದೇ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಇದೆಲ್ಲೂ ಕರಗೋದೇ ಇಲ್ಲ. ಯಾಕಂದರೆ ಇದು ರಕ್ತದ ನಿರ್ಮಾಣದಲ್ಲಿ ಪಾಲ್ಗೊಳ್ಳುತ್ತೆ. ಇಟ್ ಇನ್ವಾಲ್ವ್ಸ್ ಇನ್ ದಿ ಫಾರ್ಮೇಷನ್ ಆಫ್ ಹಿಮೋಗ್ಲೋಬಿನ್. ಇದು ಹಿಮೋಗ್ಲೋಬಿನ್ನ ಉತ್ಪಾದನೆಯಲ್ಲಿ ಪಾಲ್ಗೊಳ್ಳುತ್ತದೆ. ನೆಕ್ಸ್ಟ್ ಈ ಕಡೆ ಕೊಬ್ಬಲ್ಲಿ ಕರಗೋದು, ನೀರಲ್ಲಿ ಕರಗೋದೇ ಇಲ್ಲ. ವೈಟಮಿನ್ ಎ, ಡಿ, ಇ ಆ್ಯಂಡ್ ಕೆ. ಓಕೆನಾ? ಸೊ ಈಸಿಯಾಗಿ ನೀವು ನೆನ್ಪಿಟ್ಕೋಬೇಕು. ಬಿ ಆ್ಯಂಡ್ ಸಿ ಇನ್ ವಾಟರ್. ಹಿಂಗೆ ನೆನ್ಪಿಟ್ಕೊ, ಬಿಸಿ ನೀರು ಅಂತ, ಬಿಸಿ ನೀರು. ಓಕೆ, ಬಿ ಆ್ಯಂಡ್ ಸಿ ಇನ್ ವಾಟರ್, ಬಿಸಿ ನೀರು. ಅಡಿಕೆ ನೀರಲ್ಲಿ ಕರಗಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಅಡಿಕೆ ನೀರಲ್ಲಿ ಕರಗೋದಿಲ್ಲ. ಇನ್ನು ನೀರು ಬಿಸಿಯಾಗಿರುತ್ತೆ. ನೀರು ಬಿಸಿ, ಅಡಿಕೆ ನೀರಲ್ಲಿ ಕರಗಲ್ಲ. ಮತ್ತೆಲ್ಲಿ ಕರಗುತ್ತೆ? ಕೊಬ್ಬಲ್ಲಿ ಕರಗುತ್ತೆ. ಇಷ್ಟೇ, ಸಿಂಪಲ್. ಓಕೆ, ಸೊ ADEK will not dissolve in the water. They are stored in liver. ಯಕೃತ್ತಿನಲ್ಲಿ ಶೇಖರಣೆ ಆಗ್ತವೆ.
ಓಕೆನಾ, ADEK. ಅದೇ ಬಿ ಮತ್ತು ಸಿ ಎಲ್ಲೂ ಶೇಖರಣೆ ಆಗಲ್ಲಲ್ಲ, ನೇರವಾಗಿ ನೀರಿಂದ ಕರಗಿ ಸುಸು ಮಾಡ್ತೀವಿ, ಸ್ವೆಟ್ ಮಾಡ್ತೀವಿ, ಹೊರಗಡೆ ಹೋಗ್ಬಿಡ್ತವೆ. ದೇ ಆರ್ ರೆಡಿಲಿ ಎಕ್ಸ್ಕ್ರೀಟೆಡ್ ಫ್ರಮ್ ಯೂರಿನ್ ಆರ್ ಸ್ವೆಟ್. ಇವು ನೇರವಾಗಿ ಮೂತ್ರ ಅಥವಾ ಬೆವರಿನಿಂದ ಹೊರಹಾಕಲ್ಪಡುತ್ತವೆ. ಬಟ್ ಇದು ಹೊರಗಡೆ ಹಾಕಲ್ಲ ನಾವು. ಹಂಗಾಗಿ ಇವು ನಮ್ಗೆ ತುಂಬ ಇಂಪಾರ್ಟೆಂಟ್. ಈ ವಿಟಮಿನ್ಸ್ ಬೇಕೇ ಬೇಕು. ವಿಟಮಿನ್ಸ್ ತುಂಬ ಇಂಪಾರ್ಟೆಂಟ್ ನಮ್ಮ ಆರೋಗ್ಯಕ್ಕಾಗಲಿ, ನಾವು ಚೆನ್ನಾಗಿ ಬೆಳವಣಿಗೆ ಮಾಡ್ಕೊಬೇಕು ಅಂದರೆ. ಅದಕ್ಕೆ ಇವುಗಳನ್ನು ನಾವು ರೆಗ್ಯುಲರ್ ಇಂಟೇಕ್ ಮಾಡ್ಕೋಬೇಕು. ದೇ ಮಸ್ಟ್ ಇಂಟೇಕ್ ರೆಗ್ಯುಲರ್ಲಿ. ರೆಗ್ಯುಲರ್ ಇಂಟೇಕ್ ಇರ್ಬೇಕ್ರಿ. ಇವುಗಳನ್ನು ಪ್ರತಿನಿತ್ಯ ಸೇವನೆ ಮಾಡಬೇಕು. ಪ್ರತಿನಿತ್ಯ ಸೇವನೆ ಮಾಡಬೇಕು. ಯಾಕಂದರೆ ಇವು ನೀರಲ್ಲಿ ಕರಗೋಗಿ ಮೂತ್ರ ಮತ್ತು ಬೆವರಿನ ಮೂಲಕ ಹೊರಗಡೆ ಬಂದ್ಬಿಡ್ತವೆ. ಅದಕ್ಕೆ ಇವುಗಳನ್ನು ನಿರಂತರವಾಗಿ ಸೇವನೆ ಮಾಡಬೇಕು. ಸೊ ಇವು ಸ್ಟೋರ್ ಆಗ್ತವೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್, ವಾರಕ್ಕೆ ಒಮ್ಮೆ ಅಥವಾ ವಾರಕ್ಕೆ 2 ಬಾರಿ ಓಕೆ ಸೇವನೆ ಮಾಡಿದ್ರೆ ಒಳ್ಳೆಯದು. ಯಾವುದು? ವೈಟಮಿನ್ ಎ, ವೈಟಮಿನ್ ಡಿ, ವೈಟಮಿನ್ ಇ, ವೈಟಮಿನ್ ಕೆ, ಈ 4. ಇನ್ನು ಅದು ಮಾತ್ರ ಡೈಲಿ ಸೇವನೆ ಮಾಡಬೇಕು. ಯಾವುದು? ಬಿ ಮತ್ತು ಸಿ. ನೀರಲ್ಲಿ ಕರ್ಗೋಗುತ್ತಲ್ಲ, ಅದಕ್ಕೋಸ್ಕರ ADEK 4.